ನೀನು ಚೆನ್ನಾಗಿ ಓದ್ಕೊ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಹಲೋ ಮ್ಯಾಮ್. ಸಾರಿ ಟು ಡಿಸ್ಟರ್ಬ್ ಯು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಓ ರಿಯಲಿ? ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ವೈಸ್ ಪ್ರೆಸಿಡೆಂಟ್ ಪಿಲ್ಲರ್ ಮಿಸ್ ಮೀರಾ ಹೆಗ್ಡೆ ಈ ಕಾಮನ್ ಗರ್ಲ್ ಮಾನ್ಸಿ ಜೊತೆ ಮಾತಾಡಬೇಕಾ? ನಿಜವಾಗ್ಲೂನಾ? ಆ್ಯಕ್ಚುಲಿ ಮ್ಯಾಮ್, ಈ ವಿಷಯದಲ್ಲಿ ನೀವು ಮಾತ್ರ ನನಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಐ ನೋ ಯು ವಿಲ್ ಬಿ ವೆರಿ ಬ್ಯುಸಿ, ಬಟ್ ಐ ನೀಡ್ ಯೋರ್ ಹೆಲ್ಪ್. ಟೆಲ್ ಮಿ ಮೀರಾ. ಮ್ಯಾಮ್, ನಿಮಗೆ ನೀಲ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಗೊತ್ತಿದ್ದಾರಾ? ಆ್ಯಕ್ಚುಲಿ ಅವ್ನಿಗೊಂದು ಒಳ್ಳೆ ಮ್ಯಾರೇಜ್ ಪ್ರಪೋಸಲ್ ಇದೆ. ಹುಡುಗಿ ಅಪ್ಪ ನನ್ನ ಹತ್ರ ಬಂದು ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಗೊತ್ತಿರ್ಬೋದೇನೋ ಅಂತ ವಿಚಾರಿಸ್ತಾ ಇದ್ದೀನಿ. ಗೊತ್ತಾ ಮ್ಯಾಮ್? ಓ, ಪಾರ್ಟ್ ಟೈಮ್ ಜಾಬಾ? ಓಕೆ ಫೈನ್. ನನ್ನ ಕಾಲೇಜ್ ಗ್ರೂಪ್ನಲ್ಲಿ ಯಾರಿಗಾದ್ರೂ ಗೊತ್ತಿರ್ಬೋದು, ಒಂದು ಮೆಸೇಜ್ ಹಾಕ್ತೀನಿ. ಐ ವಿಲ್ ರಿವರ್ಟ್ ಬ್ಯಾಕ್. ಓ ಮೈ ಗಾಡ್, ದಟ್ಸ್ ಸೋ ಕೈಂಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸ್ಟೂಪಿಡ್ ವುಮನ್. ಇಷ್ಟೊತ್ತಲ್ಲಿ ಯಾರ ಹತ್ರ ಮಾತಾಡ್ತಿದ್ದಾಳೆ? ಅಪ್ಪ, ಅನು, ಬಾ ಕೂತ್ಕೋ. ಅಪ್ಪ ಏನಾಯ್ತಪ್ಪ? ಯಾಕೆ ಹೀಗೆ ಕೂತಿದ್ದೀರಾ? ಮತ್ತೆ ಅಂಗಡಿಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಪ್ಪ? ಏನಿಲ್ಲಮ್ಮ. ಆಫೀಸ್ಗೆ ಹೋಗಿದ್ಯಾ? ಹೌದು ಅಪ್ಪ. ಆರ್ಯ ಸರ್ಗೆ ತುಂಬ ಹುಷಾರಿರ್ಲಿಲ್ಲ. ಶುಂಠಿ ಟೀ ಮಾಡ್ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆರ್ಯ ಸರ್ ಡ್ರಾಪ್ ಕೊಟ್ರಾ? ಹೌದು ಅಪ್ಪ. ನಾನು ಹೋಗ್ಬಾರ್ದು ಅಂತಾನೆ ಅನ್ಕೊಂಡೆ. ಆದ್ರೆ ಅವ್ರ ವಾಯ್ಸ್ ಕೇಳಿದ್ಮೇಲೆ ತುಂಬ ಹುಷಾರಿಲ್ಲ ಅಂತ ಗೊತ್ತಾಯ್ತು ಅಪ್ಪ. ಅದಕ್ಕೆ ಹೋಗಿದ್ದು ತಪ್ಪಲ್ಲ, ಬಂದಿದ್ದು ತಡ ಆಯ್ತಲ್ಲ, ಅದಕ್ಕೆ ಭಯ ಆಯ್ತು. ಅದು ಅಲ್ಲದೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ವಠಾರದ ಮುಂದೆ ಡ್ರೈವರ್ ತರ ನಿಂತ್ಕೊಳ್ಳೋದು ಅಂದ್ರೆ, ಅನು, ನಮ್ದು ಮಿಡಲ್ ಕ್ಲಾಸ್ ಕುಟುಂಬ. ನಾಳೆ ಊಟಕ್ಕೆ ಇವತ್ತು ದುಡಿಬೇಕು. ನಮ್ಮಂತವ್ರ ಮನೆ ಹೆಣ್ಮಕ್ಳು ಅಂದ್ರೆ ಎಲ್ರೂ ಬಹಳ ಅನುಕಂಪದಿಂದಾನೆ ನೋಡ್ತಾರೆ. ಎಲ್ರ ಉದ್ದೇಶ ಒಳ್ಳೇದೇ ಆಗಿರಲ್ಲ ಅಲ್ವಾ? ಅಪ್ಪ, ನಾನು ಆರ್ಯ ಸರ್ ಬಗ್ಗೆ ಹೇಳ್ತಾ ಇಲ್ಲ. ಅವರು ಕೋಟಿಗೊಬ್ಬ. ಆದ್ರೆ ನೋಡೋರ್ ಕಣ್ಣು ಒಂದೇ ತರ ಇರಲ್ಲ ಅಲ್ವಾ? ನಾವು ನೋಡ್ಕೊಂಡು ನಡಿಬೇಕು. ನನಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಅಪ್ಪ, ಚಿಕ್ಕ ವಯಸ್ಸಿಂದನೂ ನನಗಿದನ್ನೆಲ್ಲ ಹೇಳ್ಕೊಟ್ಟೆ ಬೆಳೆಸಿದ್ದೀರಾ ಅಪ್ಪ. ನಿಮ್ಮ ಮಾತನ್ನ ನಾನು ಯಾವತ್ತೂ ಮರೆಯಲ್ಲ ಅಪ್ಪ. ಮಗ, ನಿನ್ನ ಮೇಲೆ ಯಾವ ರೀತಿ ಕಪ್ಪು ಚುಕ್ಕಿಯನ್ನು ಬೀಳಬಾರ್ದು. ಎಷ್ಟು ಬೇಕಾದ್ರೂ ಓದು. ಏನು ಸಾಧಿಸ್ಬೇಕು ಅನ್ಕೊಂಡಿದ್ಯಾ ಎಲ್ಲವನ್ನು ಸಾಧಿಸು. ಯಾರ ಮಾತು ತಾಕಬಾರ್ದು. ಅಷ್ಟು ಎತ್ತರಕ್ಕೆ ನೀನ್ ಬೆಳಿ. ಹೋದ್ಸಲ ಹುಡುಕಿದ ಹುಡುಗ ನಿನಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಈ ಸಲ ನೀನು ಯಾವುದೇ ಕಾರಣಕ್ಕೂ ಬೇಡ ಅನ್ಬಾರ್ದು. ಅಂತ ಹುಡುಗನ ಹುಡುಕ್ತೇನೆ. ಅಪ್ಪ, ನಿಮಗ್ ಬೇಜಾರಾಗೋ ಅಂತ ಕೆಲ್ಸ ನಾನು ಯಾವತ್ತೂ ಮಾಡಲ್ಲಪ್ಪ. ಸರಿ ಮಗಳೇ, ಇದನ್ನ ನಿನ್ಗೆ ಹೇಳಲೇಬೇಕು ಅನ್ನಿಸ್ತು, ಅದಕ್ಕೆ ಇಲ್ಲೇ ಹೇಳಿದ್ದು. ಪುಷ್ಪನ್ ಮುಂದೆ ಹೇಳಿದ್ರೆ ಬೇಜಾರು ಮಾಡ್ಕೋತಾಳೆ. ಬಾ, ಹೊತ್ತಾಗಿದೆ,
ಊಟ ಮಾಡೋಣ. ಆರಾಧನಾನಾ? ಅವಳು ನೀಲ್ ಸೆಕೆಂಡ್ ಕಸಿನಾ? ಓಹ್ ಓಕೆ ಓಕೆ. ಕ್ಯಾನ್ ಜಸ್ಟ್ ಫಾರ್ವರ್ಡ್ ಹರ್ ನಂಬರ್? ಓ ಯಾ, ಥ್ಯಾಂಕ್ ಯು. ಮಾನ್ಸಿ, ನಿನ್ಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರಾ? ಓಹ್, ನಾರ್ಮಲ್ ಅಕೌಂಟಿಂದ ಓವರ್ಫ್ಲೋ ಆಗಿ ಪೇಜ್ಗೆ ಕನ್ವರ್ಟ್ ಆಗುವಷ್ಟು ಫ್ರೆಂಡ್ಸ್ ಇದ್ದಾರೆ ಮೊಮಿನ್ಲಾ. ಹಾಗಂದ್ರೆ ಓಕೆ, ಚೆಕ್ ಇಟ್. ಹಳೆ ಜನ್ರೇಷನ್ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ಅಲ್ಲ, ನಿನ್ನ ಅಷ್ಟೊಂದು ಜನ ಫ್ರೆಂಡ್ಸಲ್ಲಿ ನಮ್ಮ ಆರ್ಯನ್ಗೂ ಸೂಟ್ ಆಗೋ ಹಾಗೆ ಯಾರಾದರೂ ಇದ್ದಾರಾ ಅಂತ ನೋಡಬಾರ್ದಾ? ಮೊಮಿನ್ಲೋ, ನನ್ನನ್ನೇನು ಬ್ರೋಕರ್ ಅಂದ್ಕೊಂಡಿದ್ದೀರಾ? ಏನೋ ಮೀರಾ ಹೆಗ್ಡೆ ಡೀಟೇಲ್ಸ್ ಕೇಳಿದ್ಲು ಅಂತ ಕೊಟ್ಟೆ ಅಷ್ಟೆ. ಈ ಮ್ಯಾಚ್ ಮೇಕಿಂಗ್ ಎಲ್ಲ ನನಗಾಗಲ್ಲಪ್ಪ. ಮೀರಾ ಕೇಳಿದ್ಲಾ? ಯಾರ ಬಗ್ಗೆ? ನೀಲ್, ಅದೇ ಅವತ್ತು ಬಂದಿದ್ನಲ್ಲ. ಓ, ಆ ಹುಡುಗ. ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಮದುವೆ ಆಗ್ತಿದೆ, ಆದರೆ ನಮ್ಮ ಆರ್ಯ ಮನಸ್ಸೇ ಮಾಡ್ತಾ ಇಲ್ಲ. ಹುಡುಗಿ ಯಾರು? ಅದನ್ನೆಲ್ಲ ನಾನು ಯಾಕೆ ಹೇಳಲಿ ಮೊಮಿನ್ಲೋ? ಆರಾಧನಾ ಅಂತ ಹೇಳ್ತಿದ್ಯಲ್ಲ, ಆ ಹುಡುಗಿ ನೋಡಕ್ಕೆ ಹೇಗಿದ್ದಾಳೆ? ಆ ಕಡೆ ಒಂದು ಈ ಕಡೆ ಒಂದು ಮಗುನ ಎತ್ಕೊಂಡಿದ್ದಾಳೆ. ಮದುವೆ ಆಗಿದ್ಯಾ? 2 ಮಕ್ಕಳು, ಟ್ವಿನ್ಸ್. ನನ್ನ ಗ್ರೂಪ್ನಲ್ಲಿರೋರೆಲ್ಲ ನನ್ನ ವಯಸ್ಸಿನವರೇ ಮೊಮಿನ್ಲಾ. ಬ್ರೋ ಇನ್ ಲಾಗ್ ಸೆಟ್ ಆಗೋ ಥರ ಹುಡುಗಿ ನನಗೆ ಪರಿಚಯ ಇಲ್ಲ. ಗೋಪಿ, ಅಕ್ಕ ವಾಟರ್ಮೆಲನ್ ಶುಗರ್ಲೆಸ್.